ನಮಸ್ಕಾರ ಗೆಳೆಯರೆ, ನಾನಿವತ್ತು ಬೆಸ್ಟ್ 5 ಸ್ಲ್ಯಾಶರ್ ಮತ್ತು ಥ್ರಿಲ್ಲರ್ ಮೂವೀಸ್ಗಳನ್ನು ನಿಮ್ಮ ಹತ್ರ ಇನ್ಫಾರ್ಮ್ ಮಾಡ್ತಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಲ್ಲ ಅಂದ್ರೆ ಪ್ಲೀಸ್ ನೋಡಿ. ನಮ್ಮ ಮೊದಲನೇ ಮೂವಿ ಬಂದು ಸಾ. ನೋಡಿ, ಈ ಸಮಾಜದಲ್ಲೇ ಕ್ರೈಮ್ಗಳು ಎಲ್ಲ ಕಡೆ ನಡೀತಾನೆ ಇರ್ತವೆ. ನಿಮ್ಮ ಪಕ್ಕದ ಬೀದಿಯಲ್ಲಿ ಆಗಿರ್ಬೋದು, ನಿಮ್ಮ ಮನೇಲಿ ಆಗಿರ್ಬೋದು, ಯಾಕೆ ನೀವೇನೇ ಮಾಡ್ತಿರ್ಬೋದು. ಓಕೆ, ಈ ಮೂವಿಲಿ ಒಬ್ಬ ಇರ್ತಾನೆ ಜಿಗ್ಸಾ ಅಂತ. ಒಬ್ಬ ಕ್ಯಾನ್ಸರ್ ಪೇಷಂಟ್ ಕಂಡ್ರೆ ಎಲ್ಲೇ ಕ್ರೈಮ್ಗಳು ನಡೆದ್ರು ಆ ವ್ಯಕ್ತಿಗಳನ್ನ ಹಿಡ್ಕೊಂಬಂದು ಟಾರ್ಚರ್ ಕೊಡ್ತಾನೆ. ಆ ವ್ಯಕ್ತಿಯಿಂದ ಎಸ್ಕೇಪ್ ಆಗಬೇಕು ಅಂತಂದ್ರೆ ಅವನು ಕೊಟ್ಟಿರೋಂಥ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ. ಅವ್ನು ಕೊಡೋ ಟಾಸ್ಕ್ ಹೆಂಗಿರುತ್ತೆ ಗೊತ್ತೇನ್ರಿ? ಕಣ್ಣಲ್ಲಿ ಕೀ ಇಟ್ಟಿರ್ತಾನೆ, ತಿಕ್ಕದಲ್ಲಿ ಬಾಂಬ್ ಇಟ್ಟಿರ್ತಾನೆ. ಕಣ್ಣನ್ನ ಓಪನ್ ಮಾಡಿ, ಅಂದ್ರೆ ಚಾಕು ಕೊಟ್ಟಿರ್ತಾನೆ, ಕಣ್ಣನ್ನ ಓಪನ್ ಮಾಡಿ ಕೀ ತಗೊಂಡು ನಮ್ಮ ತಿಕ್ಕಕ್ಕೆ ಹಾಕೊಂಡು ಓಪನ್ ಮಾಡಬೇಕು. ಬಾಂಬಿಂದ ಡಿಫ್ಯೂಸ್ ಮಾಡಿ ಎಸ್ಕೇಪ್ ಆಗಬೇಕು. ಇಲ್ಲ ಅಂತಂದ್ರೆ ನಮ್ಮ ತಿಕ್ಕ ಬ್ಲಾಸ್ಟ್, ನಾವು ಬ್ಲಾಸ್ಟ್. ಮೂವಿ ಪಾರ್ಟ್ 10 ತನಕ ಇದೆ. 1, 2, 3, 4, 5, 6, 7 ಎಷ್ಟೊಂದಿದೆ. ಅಂದ್ರೆ ಅಷ್ಟು ಪಾರ್ಟ್ ಇದೆ ಅಂತಂದ್ರೆ ಯೋಚನೆ ಮಾಡಿ ಮೂವಿ ಎಷ್ಟು ಬೆಸ್ಟ್ ಆಗಿರ್ಬೋದು ಅಂತ. ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ, ಭಯಂಕರವಾಗಿದೆ. ಒಬ್ಬರೇ ನೋಡಿ, ಇಯರ್ಫೋನ್ಸ್ ಹಾಕೊಂಡು ನೋಡಿ, ಯಾವುದೇ ಅಡಲ್ಟ್ ಸೀನ್ಸ್ ಎಲ್ಲ ನೋಡ್ಬೋದು ಫ್ಯಾಮಿಲಿ ಜೊತೆ. ಬಟ್ ಇಂಥ ಮೂವೀಸ್ಗಳನ್ನ ಫ್ಯಾಮಿಲಿ ಜೊತೆ ನೋಡೋದಕ್ಕಾಗಲ್ಲ, ಒಬ್ಬರೇ ನೋಡಿ. ನೆಕ್ಸ್ಟ್ ಮೂವಿ ಬಂದು ಹಾಸ್ಟೆಲ್. ಈ ಮೂವಿ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ನನ್ನ ಫೇವ್ರೇಟ್ ಹೀರೋಯಿನ್ಸ್ಗಳಿದ್ದಾರೆ. 3 ಜನ ಹುಡುಗರು ಬರ್ಗರ್ ಸ್ಯಾಂಡ್ವಿಚ್ನ ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ನೋಡಿ, ಬರ್ಗರ್ ಸ್ಯಾಂಡ್ವಿಚ್ ಅಂದ್ರೆ ನಾವು ತಿನ್ನುವಂಥ ಬರ್ಗರ್ ಬಗ್ಗೆ ಮಾತಾಡ್ತಿಲ್ಲ. ನೀವು ಗೋವಾ, ಬ್ಯಾಂಕಾಕ್ ಇದ್ರ ಬಗ್ಗೆ ಕೇಳಿದ್ದೀರಾ. ಅದೇ ರೀತಿ ಈ ಹುಡುಗರು ಎಂಜಾಯ್ ಮಾಡೋಣ ಅಂತ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಇದೆಲ್ಲ ಕಾಮನ್. ಹಾಸ್ಟೆಲ್ಗೆ ಊರಲ್ಲಿ ಒಂದು ಹಾಸ್ಟೆಲ್ ಇರುತ್ತೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಗೊಂಬೆಗಳಿರುತ್ತೆ, ಸುಂದರವಾದ ಗೊಂಬೆಗಳು, ಅತ್ಯಂತ ಸುಂದರವಾದ ನಗ್ನವಾದ ಗೊಂಬೆಗಳು. ಎಲ್ಲ ಎಂಜಾಯ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಕಣ್ರಿ, ಅದೇ ಒಂದು ಊರಲ್ಲಿ ಒಂದು ಕ್ರಿಮಿನಲ್ ಆಕ್ಟಿವಿಟಿ ನಡೀತಾ ಇರುತ್ತೆ, ಒಂದು ಡಾರ್ಕ್ ರಿಯಾಲಿಟಿ. ಈ ಶ್ರೀಮಂತರು ಇರ್ತಾರೆ ನೋಡಿ, ಅವರು ಒಂದು ಕೆಟ್ಟ ಕೋಪ ಇರುತ್ತೆ, ಬಟ್ ತೀರಿಸ್ಕೋಬೇಕಲ್ಲ ಬೇರೆಯವ್ರ ಮೇಲೆ. ಅದಕ್ಕೆ ಈ ಬಡವ್ರನ್ನ ಕಿಡ್ನಾಪ್ ಮಾಡ್ಕೊಂಬಂದು ಅವ್ರನ್ನ ಕಟ್ಟಾಕಿ ಈ ಶ್ರೀಮಂತರು ಅವ್ರಿಗೆ ಕಾಸು ಕೊಡ್ತಾರೆ. ಅಂದ್ರೆ ಬೇರೆಯವ್ರಿಗೆ ಒಂದು ಕಂಪನಿ ಇರುತ್ತೆ, ಡಾಗ್ ಕಂಪನಿ. ಆ ಬಡವ್ರನ್ನ ಕಟ್ಟಾಕಿರ್ತಾರೆ. ಈ ಶ್ರೀಮಂತರು ಇಂತಿಂಥ ಈ ರೀತಿ ಚಾಕುಗಳಿರುತ್ತಲ್ಲ, ಚಾಕು ಆಗಿರ್ಬೋದು, ಗನ್ ಆಗಿರ್ಬೋದು, ಆ ಬಡವ್ರ ಮೇಲೆ ಕಟ್ ಮಾಡೋದು, ಅವ್ರಿಗೆ ಟಾರ್ಚರ್ ಕೊಡೋದು, ವಿಚಿತ್ರವಾಗಿ ಟಾರ್ಚರ್ ಕೊಡೋದು. ಅವರಲ್ಲಿರುವಂಥ ಒಂದು ಕ್ರೂರ ರಾಕ್ಷಸನ ಆ ಬಡವ್ರ ಮೇಲೆ ತೋರಿಸ್ತಿರ್ತಾರೆ. ಈ 3 ಜನ ಹುಡುಗರು ಆ ಡಾಗ್ ಕಂಪನಿ ಕೈಯಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ, ಬಟ್ ಅಡಲ್ಟ್ ಸೀನ್ಸ್ ಜಾಸ್ತಿನೇ ಇದೆ. ಯಾಕೆಂದ್ರೆ ಇದನ್ನ ಕಾರ್ನ ಮೂವಿನೇ ಅಂತ ಅನ್ಬೋದು ನಾನು. ಸೊ ಅದಕ್ಕೆ ನೀವು ಚಿಕ್ಕ ಮಕ್ಕಳು ನೋಡೋದಕ್ಕೆ ಹೋಗ್ಬೇಡಿ, ದೊಡ್ಡವ್ರು ನೋಡಿ. ನಾನು ದೊಡ್ಡವನೇ ಆ್ಯಕ್ಚುಲಿ, ನಾನು ಅದಕ್ಕೆ ನೋಡಿದ್ದು. ನೆಕ್ಸ್ಟ್ ಬಂದು ಡೋಂಟ್ ಬ್ರೀತ್ ಅಂದ್ರೆ ಉಸಿರಾಡಬೇಡಿ ಅಂತ ಅರ್ಥ ಅಲ್ಲ, ಇದು ಬೇರೆ ಮೀನಿಂಗ್. ಡೋಂಟ್ ಬ್ರೀತ್ ಅಂದ್ರೆ 3 ಜನ ಕಳ್ಳರಿರ್ತಾರೆ. ಒಬ್ಬ ಆರ್ಮಿ ಮನೆಗೆ ಹೋಗ್ತಾರೆ ಕಳ್ತನ ಮಾಡೋದಕ್ಕೆ. ಆರ್ಮಿಗೆ ಕಣ್ ಕಾಣಿಸೋದಿಲ್ಲ, ಅವನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಇರುತ್ತೆ ಅಂತ ಇವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಕದಿಯೋಣ ಅಂತ ಅವನ ಮನೆಗೆ ಎಂಟ್ರಿ ಕೊಡ್ತಾರೆ. ಬಟ್ ಆರ್ಮಿಗೆ ಕಣ್ ಕಾಣಿಸ್ತಿದ್ರು ಅವನೊಬ್ಬ ಸೋಲ್ಜರ್, ಅವನ ಕೈಯಲ್ಲಿ ಗನ್ ಇರುತ್ತೆ. ಅವನು ಶಬ್ದವೇದಿ ತರ ಒಬ್ಬೊಬ್ಬರನ್ನಾಗಿ ಟಾರ್ಚರ್ ಮಾಡ್ತಾ ಕೊಲೆ ಮಾಡ್ತಾ ಬರ್ತಾನೆ. ಆ 3 ಜನ ಕಳ್ಳರು ಆ ಆರ್ಮಿ ಕೈಯಿಂದ ಎಸ್ಕೇಪ್ ಆಗುತ್ತಾ ಇಲ್ಲ. ನೀವು ನೋಡಿ, ಮೂವಿ ತುಂಬಾನೇ ಚೆನ್ನಾಗಿದೆ. ನಾನಂತೂ ತುಂಬಾ ಇಷ್ಟಪಟ್ಟಿದ್ದೆ. ಪಾರ್ಟ್ 1 ಮತ್ತೆ ಪಾರ್ಟ್ 2 ಇದೆ, ಕಂಪ್ಲೀಟ್ ಆಗಿ ನೋಡಿ. ನೆಕ್ಸ್ಟ್ ಬಂದು ಹ್ಯಾಲೋವಿನ್. ಈ ಒಂದು ಹಬ್ಬ ಅಮೇರಿಕದಲ್ಲಿ ಫೇಮಸ್. ಈ ಅಮೇರಿಕದಲ್ಲಿ ಒಬ್ಬ ಸೈಕೋ ಇರ್ತಾನೆ. ಈ ಹ್ಯಾಲೋವಿನ್ ದಿವಸ ಒಂದು ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಒಂದು ಮಾಸ್ಕ್ ಹಾಕಿರ್ತಾನೆ, ಅಂದ್ರೆ ಇಂಥದ್ದಲ್ಲ, ಅದು ಬೇರೆ ಮಾಸ್ಕ್. ಇಲ್ಲಿದೆಯಲ್ಲ ಇದು, ಆ ಒಂದು ಮಾಸ್ಕ್ ಹಾಕೊಂಡು ಒಬ್ಬೊಬ್ಬರನ್ನಾಗಿ ಕೊಲ್ತಾ ಬರ್ತಾನೆ. ಅದಕ್ಕೆ ಕಾರಣ ಕೂಡ ಇರುತ್ತೆ. ಸ್ಟೋರಿಲಿ ಸಸ್ಪೆನ್ಸ್ ಇರುತ್ತೆ, ಮಸ್ಟರ್ ಇರುತ್ತೆ, ಮತ್ತು ಥ್ರಿಲ್ಲರ್ ಹಾರರ್ ಕೂಡ ಇರುತ್ತೆ. ರಾತ್ರಿ ಇಯರ್ಫೋನ್ಸ್ ಹಾಕೊಂಡು ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ಚೆನ್ನಾಗಿದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನೋ ಇದೆ.
ನೀವು ನೋಡ್ಬೋದು. ನೆಕ್ಸ್ಟ್ ಮೂವಿ ಒಂದು ಹೆಲ್ ಫೆಸ್ಟ್. ಈ ಮೂವಿ ಮಾತ್ರ ಅದೇ ರೀತಿ ಬೇಸ್ ಬಟ್ ಡಿಫ್ರೆಂಟ್. ಇದರಲ್ಲಿ ಏನು ಅಂತಂದ್ರೆ ಅದ್ಯಾವುದೋ ಒಂದು ಪಾರ್ಕ್ನ ಬಿಲ್ಡ್ ಮಾಡಿರ್ತಾರೆ. ಬರೀ ದೆವ್ವಗಳಿಂದ ಪಾರ್ಕು ಕೂಡಿರುತ್ತೆ. ದೆವ್ವಗಳಂದ್ರೆ ಈ ದೆವ್ವದ ಗೊಂಬೆ ಆಗಿರ್ಬೋದು, ಎಲ್ಲ ದೆವ್ವದ ಬಗ್ಗೆನೆ ಆ ಒಂದು ಪಾರ್ಕಲ್ಲಿ. ಆ ಪಾರ್ಕಲ್ಲಿ ಒಬ್ಬ ವ್ಯಕ್ತಿನ ಕೊಲೆ ಮಾಡೋದನ್ನ ಈ 5 ಜನ ಸ್ನೇಹಿತರಲ್ಲಿ ಒಬ್ಬಳು ಹುಡುಗಿ ನೋಡ್ಬಿಡ್ತಾಳೆ. ಇನ್ನೇನ್ ಕತೆ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆ ಕ್ರಿಮಿನಲ್ ಆ ಹುಡುಗಿನ ಕೊಲೆ ಮಾಡೋದಕ್ಕೆ ಬರ್ತಾನೆ. ಅವ್ರ ಫ್ರೆಂಡ್ಸ್ನೆಲ್ಲ ಮರ್ಡರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಆ ಫ್ರೆಂಡ್ಸ್ಗಳು ಆ ವ್ಯಕ್ತಿಯಿಂದ ಎಸ್ಕೇಪ್ ಆಗ್ತಾರ ಇಲ್ಲ. ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ. ಬರ್ತೀನಿ, ಕಾಯ್ತಾರೆ.